ಕಲರ್ಸ್ ಕನ್ನಡದ ಪಾಪ್ಯುಲರ್ ಸೀರಿಯಲ್ ಯಜಮಾನ ಸೀರಿಯಲ್ನ ಹೀರೋ ಏನಿದ್ದಾರೆ ಅವರನ್ನು ನೋಡಿದ್ರೆ ಅಯ್ಯೋ ಪಾಪ ಅನ್ಸುತ್ತೆ. ಸೊ ಈ ರಾಘವೇಂದ್ರ ಅವರು ಝಾನ್ಸಿ ಮುಂದೆ ಮಾತ್ರ ಅಮಾಯಕರಾಗಿ ಕಾಣಿಸ್ತಾರೆ ಅನ್ಕೊಂಡ್ರೆ ಇಲ್ಲ ರೀ, ರಿಯಲ್ ಲೈಫ್ನಲ್ಲೂ ಕೂಡ ಇವರು ಅಮಾಯಕರೇ. ಎಸ್, ಈ ರಾಘು ಪಾತ್ರಧಾರಿಯಲ್ಲಿ ಮಿಂಚ್ತಾ ಇರುವಂಥ ಹರ್ಷ ಅವರು ಹೀರೋ ಆಗಿದ್ದು ಹೇಗೆ? ನಮ್ಮ ಗ್ಯಾರಂಟಿ ನ್ಯೂಸ್ ತಂಡದೊಂದಿಗೆ ಅವರು ಫ್ಲ್ಯಾಶ್ ಬ್ಯಾಕ್ಗೆ ಹೋಗಿದ್ರು. ಹೇಗಿತ್ತು ಅವರ ಸ್ಟೋರಿ? ಚೆಕ್ ದಿಸ್ ಔಟ್. ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ಪ್ರತಿ ರಾತ್ರಿ 9ಕ್ಕೆ ಮಹಾ ಸಂಚಿಕೆಯಾಗಿ ಪ್ರಸಾರ ಆಗ್ತಾ ಇರೋ ಯಜಮಾನ ಸೀರಿಯಲ್ನ ಜನ ಈಗಾಗಲೇ ಪ್ರೀತಿಯಿಂದ ಸ್ವೀಕರಿಸಿ ಆಗಿದೆ. ಸೀರಿಯಲ್ಗೆ ಜನರಿಂದ ಸಖತ್ ರೆಸ್ಪಾನ್ಸ್ ಕೂಡ ಬರ್ತಾ ಇದೆ. ಆದ್ರೆ ಸೀರಿಯಲ್ನ ಹೀರೋಯಿನ್ ಝಾನ್ಸಿಯ ಕೋಪ, ಮನೆಯವರಿಗಾಗಿ ಪೇಚಿಗೆ ಸಿಲುಕಿರೋ ರಾಘವೇಂದ್ರರನ್ನ ನೋಡಿದಾಗ ಅಯ್ಯೋ ಪಾಪ ಅನ್ಸಿರುತ್ತೆ. ಏನು ಮಾಡೋಕ್ಕಾಗದೆ ಬ್ಯಾಕ್ ಟು ಬ್ಯಾಕ್ ಪೆಟ್ಟು ತಿನ್ನೋ ರಾಘು ಪಾತ್ರದಲ್ಲಿ ಮಿಂಚಿರೋ ಹರ್ಷ ಪಕ್ಕ ಹಳ್ಳಿ ಹುಡುಗ. ಈ ಹಳ್ಳಿ ಹುಡುಗನ ಲೈಫ್ ಕಹಾನಿ ನಿಮಗಾಗಿ. ಹರ್ಷ ಹಿನ್ನೆಲೆ ಏನು? ನಿಮ್ಮ ಫ್ಯಾಮಿಲಿ ಬಗ್ಗೆ ಹೇಳಿ. ನಮ್ಮ ತಾತ ಒಳ್ಳೆ A1 ಕಾಂಟ್ರಾಕ್ಟರ್ ಆಗಿದ್ರು ನಮ್ಮ ತುಮಕೂರು ಹಳ್ಳೀಲಿ. ಸೊ ಸುತ್ತಮುತ್ತ ಏನು ಕೆರೆ ಅಲ್ಲೆಲ್ಲ ಇದೆಯೋ ಅವರೇ ಇದು ಮಾಡ್ತಾ ಇದ್ದಿದ್ದು. ಸೊ ಬೆಳ್ಳಾವಿಗೆ MLA ಕ್ಯಾಂಡಿಡೇಟ್ಗೆ ಕೇಳಿದರು, ಬಟ್ ಅದೆಲ್ಲ ನಮ್ಮ ತಾತನ ಕಾಲಕ್ಕೆ ಹೋಯಿತು. ಸೊ ನಮ್ಮಪ್ಪ ಎಲ್ಲ ಪೊಲಿಟಿಕ್ಸು ಸ್ಟಾರ್ಟಿಂಗಲ್ಲಿ ಮಾಡಿ ಆಮೇಲೆಲ್ಲ ಫುಲ್ ಡೌನ್ ಮಾಡಿದ್ರು. ಸೊ ಇವಾಗ ತೋಟ ನೋಡ್ಕೊತಾ ಇದ್ದಾರೆ. ನಮ್ಮದು ಜಮೀನಿದೆ ತುಮಕೂರಲ್ಲಿ, ಅಡಿಕೆ ತೆಂಗು ಎಲ್ಲ ಬೆಳಿತೀವಿ. ನಮ್ಮ ತೋಟದಲ್ಲಿ ಈ ಥರದ್ದು ಇಲ್ಲ ಅನ್ನಂಗಿಲ್ಲ, ಎಲ್ಲ ಥರ ಬೆಳೆದಿದ್ದೀವಿ. ಸೊ ನಾನು ಅಷ್ಟೇ ಊರಿಗೆ ಹೋದಾಗ ಸ್ವಲ್ಪ ಜಾಸ್ತಿ ಎಲ್ಲೂ ಆಚೆ ಬರೋಕ್ಕೆ ಇಷ್ಟಪಡಲ್ಲ. ನಮ್ಮದು ಏನು ಬೌಂಡ್ರಿ ಇದೆ ತೋಟ, ಅಲ್ಲೇ ಓಡಾಡ್ತಾ ಇರ್ತೀನಿ. ಸೊ ಹುಟ್ಟು ಬೆಳೆದಿದ್ದೆಲ್ಲ ತುಮಕೂರಲ್ಲೇ. ಹುಟ್ಟಿದ್ದು ತಿಪ್ಟೂರಲ್ಲಿ, ನಮ್ಮ ಅಮ್ಮನೂರು ತಿಪ್ಟೂರು. ಸೊ ನಮ್ಮಪ್ಪ ಇಲ್ಲೇ ಇದಾಗಿದ್ದು. ಹರ್ಷ ಈ ಆಕ್ಟಿಂಗ್ ಕೆರಿಯರ್ಗೆ ಬಂದಿದ್ದು ಹೇಗೆ? ನಂದು ಓದಿದ್ದೆಲ್ಲ ಆದಮೇಲೆ ಏನು ಮಾಡಬೇಕು ಅಂತ ಗೊತ್ತಾಗಿಲ್ಲ. ನನಗೆ ಓದ್ಬಿಟ್ಟು ಏನಾದ್ರು ಮಾಡಬೇಕು ಅಂತ ದೇವರಾಣೆಗೂ ಆಸೆ ಇರಲಿಲ್ಲ. ಈಗಲ್ಲ, ಚಿಕ್ಕ ಹುಡುಗದಿಂದ ಸೆಕೆಂಡ್ ಸ್ಟ್ಯಾಂಡರ್ಡಿಂದನೇ ನಾನು ಅವಾಗಲೇ ಫಿಕ್ಸ್ ಆಗಿಬಿಟ್ಟಿದ್ದೆ, ಓದ್ಬಿಟ್ಟು ಕೆಲಸಕ್ಕೆಲ್ಲ ಹೋಗಬಾರ್ದು, ಇಲ್ಲ ಮಾಡಿದೆ ಏನಾದ್ರು ಈ ಫಾರ್ಮಿಂಗ್ ಏನಾದ್ರು ಅದ್ರ ರಿಲೇಟೆಡ್ ಬಿಸ್ನೆಸ್ ಮಾಡಬೇಕು, ಇಲ್ಲ ಬೇರೆ ಏನಾದ್ರು ಬಿಸ್ನೆಸ್ ಮಾಡಬೇಕು ಅಂತ ಇದ್ದೆ. ಸೊ ಅದೆಲ್ಲ ಆಯಿತು. ಹಿಂಗೆ ಫ್ರೀ ಆಗಿದ್ದೆ, ರಜಾ ಇತ್ತಲ್ಲ, ಸುಮ್ಮನೆ ಇವ್ನು ಕಾಟ ತಡೆಯೋಕ್ಕಾಗಲ್ಲ ಅಂದ್ಬಿಟ್ಟು ನಮ್ಮಪ್ಪ ಏನು ಮಾಡಿದ್ರು, ಗುಬ್ಬಿವೀರಣ್ಣ ಕಲಾಕ್ಷೇತ್ರ, ನಮ್ಮಪ್ಪನೂ ಈಶ್ವರನ ಪಾತ್ರ ಏನೇನೋ ಮಾಡಿದ್ರು ಪೌರಾಣಿಕ ಎಲ್ಲ. ಸೊ ಗುಬ್ಬಿವೀರಣ್ಣ ಕಲಾಕ್ಷೇತ್ರದಲ್ಲಿ ಸೊ ನನ್ನ ಕರ್ಕೊಂಡೋಗಿ ಅಲ್ಲೊಂದು ರೌಂಡ್ ಸರ್ಕಲಲ್ಲಿ ರಿಹರ್ಸ್ ಮಾಡ್ತಾಯಿದ್ರು ವಿತ್ ಇಂಟೋನೇಷನ್ಸ್, ಅಂದರೆ ಡೈಲಾಗ್ ರಿಹರ್ಸ್ ಮಾಡ್ತಾಯಿದ್ರು. ಫುಲ್ ಆ್ಯಕ್ಚುಲಿ ಚಳಿಗಾಲ ಅದು. ನಾನು ಅಲ್ಲಿ ಈ ಕಡೆಯಿಂದ ಓದೋ ಅಷ್ಟೊತ್ತಿಗೆ ಫುಲ್ ಬೆವರೆಲ್ಲ ಇಳಿದೋಗ್ಬಿಟ್ಟಿತ್ತು. ಅಂದರೆ ನನ್ನ ಟರ್ನ್ ಬಂದು ನನಗೇನಾದ್ರು ಓದೋಕ್ಕೆ ಹೇಳ್ಬಿಟ್ರೆ ಅಂತ. ನಂಗೆ ಕರೆಕ್ಟಾಗಿ ಓದೋಕ್ಕೆ ಬರ್ತಿರ್ಲಿಲ್ಲ. ನಿಮ್ಮ ಮೊದಲ ಡ್ರಾಮಾ ನಟನೆಯ ಅನುಭವ ಹೇಗಿತ್ತು? ಫ್ರೀ ಟೈಮಲ್ಲಿ ಬಂದು ನಾಟಕ ಪ್ರಾಕ್ಟೀಸು ಅಲ್ಲಿ ಇದು ಮಾಡಿದಾಗ ನನಗೆ ಹೋಗ್ತಾ 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 ಲೈಕ್ ಒಂದು ಶೋ ಏನೋ ಮಾಡಿಬಿಟ್ಟೆ. ಸ್ಟಾರ್ಟಿಂಗ್ ಶೋ ಯಾವುದು, ತೆರೆಗಳು ಅಂತ ಒಂದು ನಾಟಕ ಮಾಡಿದ್ದೆ, P. ಲಂಕೇಶ್ ಅವ್ರದ್ದು. ಸೊ ಆವಾಗ ನನಗೇನೋ ವಾವ್ ಅನಿಸ್ತು, ಲೈಕ್ ಇದರಲ್ಲಿ ಏನೋ ಇದೆ, ತಿಳ್ಕೊಬೇಕು ಇನ್ನು ಇದ್ರ ಬಗ್ಗೆ. ಸಖತ್ ಇಂಟ್ರೆಸ್ಟ್ ಬಂತು ನನಗೆ. ಸೊ ಹಂಗಾಗಿ ಅದ್ರ ಬಗ್ಗೆ ಹೋಗ್ತಾ 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 ನನಗೆ ಸಿನಿಮಾ ಬರಬೇಕು ಅಂತ ಸ್ಟಾರ್ಟಿಂಗ್ ಇಂಟ್ರೆಸ್ಟೇ ಇರಲಿಲ್ಲ. ಸಿನಿಮಾ ಸೀರಿಯಲ್ ಯಾವ ಥರ ಆಗಿರ್ಬೋದು. ನಾನೇ ನನ್ನ ತಂಡ ಕಟ್ಕೊಂಡು ಸೊ ಎಲ್ಲ ನಾಟಕ ಎಲ್ಲ ಮಾಡಿಸ್ಕೊಂಡು ಹಿಂಗೆ ತಿರುಗಾಟ ಮಾಡಿಕೊಂಡು ಅದೊಂಥರ ಸರ್, ಅದು ಹೋಗ್ತಾ ಇರುತ್ತೆ, ಅದು ರಂಗಭೂಮಿನೇ ಹಂಗೆ. ಒಂಥರ ಮುಳುಗ್ಬಿಟ್ರೆ ಅಲ್ಲಿಂದ ಆಚೆ ಬರೋಕ್ಕೆ ತುಂಬ ಕಷ್ಟ. ಸೊ ಹಂಗಂತ ನಾನು ತುಂಬ ಡೀಪಾಗಿ ಕಲ್ತಿರೋದೊಂದು ಶಾರ್ಟ್ ಟೈಮ್ ಪೀರಿಯಡಲ್ಲಿ ಆಗಿರ್ಬೋದು. ಬಟ್ ಅದು ತುಂಬ ನನಗೆ ಮನ್ಸಿಗೆ ತುಂಬ ತೃಪ್ತಿ ಕೊಡ್ತು, ತುಂಬ ಇಷ್ಟ ಆಯಿತು. ಸಿನಿಮಾ ಫೀಲ್ಡ್ಗೆ ಹೇಗೆ ಎಂಟ್ರಿ ಕೊಟ್ರಿ? ಸ್ಟಾರ್ಟಿಂಗ್ ನಂಗೆ ಸೀರಿಯಲ್ಸ್ ಎಲ್ಲ ಒಂಚೂರು ಕಾಂಟ್ಯಾಕ್ಟ್ ಇರಲಿಲ್ಲ. ಸಿನಿಮಾದೆಲ್ಲ ಚೆನ್ನಾಗಿ ಒಂದು ಗ್ರೋ ಆಗೋಕ್ಕೆ ಸ್ಟಾರ್ಟ್ ಆಯಿತು. ಆಶಿಕಾ ರಂಗನಾಥ್ ಹೀರೋಯಿನ್ ಇದ್ದಾರಲ್ಲ, ಸೊ ನಮ್ಮೂರು ಪಕ್ಕನೇ ಅವ್ರದ್ದು, ಹೊನ್ನುಡ್ಕೆ ಅಂತ ಅವ್ರದ್ದು. ಸೊ ಅವ್ರ ತಂದೆ ಮತ್ತು ಸುಧಾ ಮ್ಯಾಮ್ ಅವರು ನನಗೆ ಹೆಲ್ಪ್ ಮಾಡೋದು. ಲೈಕ್ ಸೋಮಣ್ಣ ಅಂತ ತ್ರಿವಿಕ್ರಮ ಅಂತ ಒಂದು ಸಿನಿಮಾ ಬಂತು, ಆ ಪ್ರೊಡ್ಯೂಸರ್ ಆಫೀಸ್ಗೆ ನಂದು ಸ್ಟೆಪ್ಪು ಸಿನಿಮಾ ಏನ ಅಂತಂದರೆ ಆ ಪ್ರೊಡ್ಯೂಸರ್ ಆಫೀಸ್ಗೆ ನೋಡಿ ಈ ಥರ ಹೆಂಗಿದ್ದಾನೆ ಹಿಂಗೆ ಒಂದು ಪರಿಚಯ ಮಾಡಿಸ್ಕೊಟ್ರು. ಸೊ ಹಂಗೆ ಒಂದು ಪ್ರೊಡ್ಯೂಸರ್ ಆಫೀಸ್ ಅಂದಮೇಲೆ ಎಷ್ಟೊಂದು ಜನ ಬರ್ತಿರ್ತಾರೆ.
ಹಾಗಾಗಿ ಅಲ್ಲಿ ಮಾತಾಡಿಕೊಂಡು ಇವರು ಪರಿಚಯ ಮಾಡಿಕೊಂಡು ಚೆನ್ನಾಗಿ ಕಾಂಟ್ಯಾಕ್ಟ್ಸ್ ಬಿಲ್ಡ್ ಮಾಡಿದ್ದೆ. ಕೋವಿಡ್ ಬಂತು. ಎಲ್ಲ ಪ್ಯಾಕಪ್ ಮಾಡಿಕೊಂಡು ಸೀದಾ ನನ್ನ ಫ್ರೆಂಡ್ ಇದ್ವಿ ನಾನು ರೂಮಲ್ಲಿ ವಿಜಯನಗರಲ್ಲಿ ಇದ್ದಿತ್ತು. ಮತ್ತು ಅವನು ಮಂಗಳೂರವನು ರಂಜಿತ್ ಅಂತ, ಅವನು ಮನೆಗೆ ಹೋದ, ನಾನು ಮತ್ತೆ ಮನೆಗೆ ಹೋದೆ. ಆ ಕೋವಿಡ್ ಅಂತೂ ವರ್ಸ್ಟು. ನನಗೆ ಅವಾಗಲೇ ಗೊತ್ತಾಗಿದ್ದು ಒಂದು ಹಳ್ಳಿ, ಒಂದು ಜಮೀನಿದ್ರೆ ಎಷ್ಟು ಉಪಯೋಗ ಆಗುತ್ತೆ ಈ ಥರ ಆದಾಗ ಅಂತಲ್ಲ, ಒಂದು ಜಮೀನಿನ ಬೆಲೆ ಅವಾಗ ಗೊತ್ತಾಯಿತು ನನಗೆ ಎಷ್ಟು ಮುಖ್ಯ. ನಾನು ಅವಾಗ ಹೇಳ್ತೀವಿ ನಾನು ಹಳ್ಳಿಲಿರೋ ಸಿಟಿಲಿ ಇರಬೇಕು ಹಂಗೆ ಹಿಂಗೆ ಅಂತಿದ್ದೆ. ಬಟ್ ಇವಾಗ ಕಂಪ್ಲೀಟ್ ಆಪೋಸಿಟ್. ಇವಾಗ ಹಳ್ಳಿ ಅಂದರೆ ತುಂಬ ಇಷ್ಟ. ಒಬ್ಬನೇ ಇರೋಕ್ಕೆ ಆ ಪಕ್ಷಿಗಳ ಸೌಂಡು, ಅದು ಇದು ಪ್ರಾಣಿಗಳು ಬರ್ತಿರ್ತವೆ. ನಮ್ಮ ತೋಟದಲ್ಲಿ ನರಿ ನೋಡಿದ್ದೀನಿ, ಕಾಡ್ಮೂಲ, ನಾನು ಬೆಳಿಗ್ಗೆ ನಮ್ಮ ಊರಲ್ಲಿ ಎದೊಳೋದು ಕೋಳಿ ಕೂಗ್ದಾಗಲ್ಲ, ನವಿಲ್ ಕೂಗ್ದಾಗ. ಸೊ ಹಂಗಾಗಿ ಅಷ್ಟು ನವಿಲ್ಗಳಿದ್ದಾವೆ. ಚಿರತೆನೂ ಈಗ ರೀಸೆಂಟಾಗಿ ಏನೋ ಬಂದಿತ್ತಂತೆ ನಮ್ಮ ಊರಿಗೆಲ್ಲ. ಕೋವಿಡ್ ನಂತರ ನಟನಿಗೆ ಚಾನ್ಸ್ ಸಿಕ್ಕಿದ್ದು ಹೇಗೆ? ಸಿನಿಮಾ ನಾವೇ ಮಾಡೋಣ ಅಂದ್ಬಿಟ್ಟು ಹೋದ್ವಿ, ಮತ್ತು ಅದು ಇನ್ಯಾವುದೋ ಅರ್ಧಕ್ಕೆ ನಿಂತೋಯ್ತು ಹಲವಾರು ಕಾರಣದಿಂದ. ಅದಾದ ನಂತರ ಬೇಡ ಸೀರಿಯಲ್ ಮಾಡೋಣ ಅಂತ ಫೋಕಸ್ ಮಾಡಿದೆ. ಕೊಡ್ತಾಯಿದ್ದೆ ಆಡಿಷನ್ಸ್. ಹಿಂಗೆಲ್ಲ ಇದ್ರು ಫುಲ್ ಫಿಟ್ಟಾಗಿ, ಹಂಗೆಲ್ಲ ನೀಟಾಗಿರಬೇಕು, ಫುಲ್ ಹಂಗೆಲ್ಲ ಗ್ರೂಮ್ ಆಗಿರಬೇಕು ಅಂತ ಅಂದ್ಕೊಂಡು ನೀಟಾಗೆಲ್ಲ ವರ್ಕೌಟ್ ಮಾಡ್ಕೊಂಡು ನನ್ನ ಫ್ರೆಂಡ್ ಜೊತೆ ಎಲ್ಲ ಮಾನ್ಯತೆ ಟೆಕ್ ಪಾರ್ಕ್ ಹತ್ರ ಆ ಕಡೆ ಶಿಫ್ಟ್ ಆದೆ. ಅವ್ನು ನನ್ನ ಫ್ರೆಂಡು ಫ್ರೀಲ್ಯಾನ್ಸ್ ಟ್ರೈನ್ ಮಾಡ್ತಿದ್ದ, ನನಗೂ ಟ್ರೈನ್ ಮಾಡ್ತಿದ್ದ. ಚೆನ್ನಾಗಿ ನೀಟಾಗಿ ಬಲ್ಕಾಗಿ ರೆಡಿಯಾಗಿದ್ದೆ. ತುಂಬ ಟ್ರೈ ಮಾಡಿದೆ ಸೀರಿಯಲ್ಸ್, ತುಂಬ ಏನು ಮಾಡಿಲ್ಲ. ಸುವರ್ಣದಲ್ಲೊಂದು ಕೊಟ್ಟಿದ್ದೆ ಅನಿಸುತ್ತೆ, ಝಿಯಲ್ಲೊಂದು ಕೊಟ್ಟಿದ್ದೆ ಅನಿಸುತ್ತೆ, ಅಷ್ಟೇ. ಒಂದು ಸ್ಕ್ರೀನ್ ಟೆಸ್ಟ್ ಲೆವೆಲ್ಲಿಗೆ. ಸೊ ಆಡಿಷನ್ ಎಲ್ಲ ಮುಗ್ದಿತ್ತು. ಸೊ ಕಾಂಟ್ಯಾಕ್ಟ್ಸ್ ಇರೋದ್ರಿಂದ ಸ್ಕ್ರೀನ್ ಟೆಸ್ಟಿಗೆ ಕರೀತಾಯಿದ್ರು, ಸಿಗ್ತಿರ್ಲಿಲ್ಲ. ಸೊ ಇನ್ನೂ ಸ್ವಲ್ಪ ಕಾಂಟ್ಯಾಕ್ಟ್ಸ್ ಬೇಕು ಅಂತ ನಾನೇನು ಮಾಡಿದೆ, ಡಬ್ಬಿಂಗ್ ಸ್ಟಾರ್ಟ್ ಮಾಡಿಕೊಂಡೆ. ಸೊ ಮನೆಗೆ ಹೋದರೆ ಒಂದು ಹೊಸ ಪ್ರೋಮೋ ಬರೋದು. ನಾನು ಇದು ಎಲ್ಗೂ ಶೂಟ್ ಮಾಡ್ತಾರೆ ಇವೆಲ್ಲ, ಒಂದು ಇದ್ರಲ್ಲಿ ಬರಲ್ಲ. ನನ್ನ ಕಾಂಟ್ಯಾಕ್ಟ್ಸೇ ಇರಲಿಲ್ಲ ಸೀರಿಯಲ್ದು ಕಾಂಟ್ಯಾಕ್ಟ್ಸ್ ಬೇಕು ಅಂತಲೇ ನಾನು ವಾಯ್ಸ್ ಓವರ್ ಆರ್ಟಿಸ್ಟಾಗಿ ಸ್ಟಾರ್ಟ್ ಮಾಡಿದ್ದು. ಸೊ ಅದನ್ನು ಮಾಡಿದ್ರೆ ಅದು ಸಿಗುತ್ತೆ ಅಂತ 1 ವರ್ಷ ಪೂರ್ತಿ ಬರೀ ಅದನ್ನೇ ಮಾಡಿದೆ. 2 ಸೀರಿಯಲ್, ಪವಾಡ ಪುರುಷ ಅಂತ ಮತ್ತು ಇನ್ನೊಂದು ಗುಣಸುಂದರಿ ಅಂತ. ಒಂದು ಕಲರ್ಸ್ ಕನ್ನಡ, ಒಂದು ಕಲರ್ಸ್ ಸೂಪರ್. ಅದು ಸಿಕ್ಕಿದಾಗೂ ಆ್ಯಕ್ಚುಲಿ ತುಂಬ ಖುಷಿಯಾಗಿತ್ತು. ಸೊ ಕಲರ್ಸ್ ಕನ್ನಡ ನನ್ನ ಫಸ್ಟ್ ಪ್ರಾಜೆಕ್ಟು, ನಂದು ವಾಯ್ಸ್ ಓವರ್ ಪ್ರಾಜೆಕ್ಟು. ಹರ್ಷ ಯಜಮಾನ ಸೀರಿಯಲ್ಗೆ ಸೆಲೆಕ್ಟ್ ಆಗಿದ್ದು ಹೇಗೆ? ಕಾಂಟ್ಯಾಕ್ಟ್ಸು ಶುರು ಆಗ್ತಾ ಬಿಲ್ಡ್ ಆಗ್ತಾ ಸೊ ಒಂದು ಕಡೆ ಒಂದು ಸೀರಿಯಲ್ ಆಗಬೇಕಿತ್ತು, ಅದಕ್ಕೆ ಜಸ್ಟ್ ಮಿಸ್ ಆಯಿತು. ಆ ಡೈರೆಕ್ಟ್ರು ಧರಣಿ ಸರ್ ಅಂತ, ಅವರು ನನಗಿಲ್ಲಿ ರಾಮ್ಜಿ ಸರ್ ಪ್ರೊಡಕ್ಷನ್ಸ್ಗೆ ಇಲ್ಲಿ ನಂದು ಪ್ರೊಫೈಲ್ ಪಿಚ್ ಮಾಡಿದ್ರು. ಸೊ ಈ ಪಾತ್ರಕ್ಕೆ ಪರ್ಫೆಕ್ಟಾಗಿ ಸೂಟ್ ಆಗ್ತಾನೆ ಇವನು ಅಂತ ಹೇಳ್ಬಿಟ್ಟು ಹಂಗೆ ಪ್ರೊಸೆಸ್ ನಡೆದಿದ್ದು ಸರ್. ನಟನಾಗೋಕೆ ಬಂದು ಡಬ್ಬಿಂಗ್ ಮಾಡಿದ್ರಲ್ಲ, ಬೇಜಾರಿಲ್ವಾ? ಸರ್ ಅದು ಸಿಗೋದಕ್ಕೂ ಕಷ್ಟ ಸರ್ ಆ್ಯಕ್ಚುಲಿ, ನಿಜವಾಗ್ಲೂ ಸೀರಿಯಸ್ ಆಗಿ. ಅದಕ್ಕೂ ತುಂಬ ಜನ ಓಡಾಡ್ತಿರ್ತಾರೆ. ಒಂದು ಆಫೀಸಲ್ಲಿ, ಒಂದು ಡಬ್ಬಿಂಗ್ ರೆಕಾರ್ಡಿಂಗ್ ಸ್ಟುಡಿಯೋದಲ್ಲಿ ತುಂಬ ಜನ ಇರ್ತಾರೆ. ಇವನು ಬೇಡ ಅಂದರೆ ಇನ್ನೊಬ್ಬ, ಇವನು ಬೇಡ ಅಂದರೆ ಇನ್ನೊಬ್ಬ, ಅಷ್ಟು ಜನ ಆಪ್ಷನ್ಸ್ ಇರುತ್ತೆ. ಇವಾಗ ಮುಂಚೆ ಹೆಂಗಿತ್ತು ಅಂತಂದರೆ ಕೆಲವ್ರು ಮಾತ್ರ ಬರೋರು ಆ್ಯಕ್ಟಿಂಗು. ಅವಾಗೆಲ್ಲ ಈ ಏನದು ಕಂಪನಿ ನಾಟಕ ಅಂತ ಇತ್ತು ಮುಂಚೆ ಎಲ್ಲ. ಇವಾಗೆಲ್ಲ ಟೀಮ್ಗಳೆಲ್ಲ ಸ್ಟಾರ್ಟ್ ಆಗಿರೋದು, ಹವ್ಯಾಸಿ, ಆ ತಂಡ ಈ ತಂಡ ಅಂತೆಲ್ಲ. ಮುಂಚೆ ಇದ್ದಿದ್ದು ಬರೀ ಕಂಪ್ನಿ ನಾಟಕಗಳಷ್ಟೇ. ಅವಾಗೆಲ್ಲ ತುಂಬ ಕಡಿಮೆ ಕಾಂಪಿಟೇಷನ್ ಇತ್ತು. ಈಗ ಹಂಗಲ್ಲ ಸರ್, ಡಾಕ್ಟ್ರ್ ಓದಿರೋರು ಬರ್ತಾರೆ, ಇಂಜಿನಿಯರ್ ಮಾಡಿರೋರು ಬರ್ತಾರೆ, ದುಡ್ಡಿರೋರು ಬರ್ತಾರೆ, ಬಡವ್ರ ಮಕ್ಕಳು ಬರ್ತಾರೆ. ಕಂಪ್ಲೀಟ್ ಕಾಂಪಿಟೇಟಿವ್ ವರ್ಲ್ಡ್ ಇವಾಗ. ಸೊ ಅಷ್ಟು ಕಾಂಪಿಟೇಟಿವ್ ವರ್ಲ್ಡಲ್ಲಿ ನನಗಿವಾಗ ಯಜಮಾನ ಅನ್ನೋ ಪ್ರಾಜೆಕ್ಟ್ ಆಯಿತು. ತುಂಬ ಖುಷಿಯಾಗಿದೆ. ನನಗಿಂತ ನಮ್ಮ ಪೇರೆಂಟ್ಸಿಗೆ ತುಂಬ ಖುಷಿಯಾಗಿದೆ. ನಾನು ಎಷ್ಟೊಂದು ಫಂಕ್ಷನ್ಸ್ಗೆ ಹೋಗೋದೇ ಬಿಟ್ಬಿಟ್ಟಿದೆ ಸರ್. ಈ ಫ್ಯಾಮಿಲಿ ಫಂಕ್ಷನ್ಸ್ಗೆ ಹೋಗಿ ಏನು ಮಾಡ್ತಿದ್ಯಾ ಅಂತ, ಸಿನಿಮಾ ಕಡೆ ಏನು ಮಾಡ್ತಿದ್ದೆ, ಏನು ಆನ್ಸರ್ಸ್ ಹೇಳೋಕ್ಕಾಗಲ್ಲ. ಸೊ ಅದು ಆ್ಯಕ್ಚುಲಿ ಆ ಪೇನ್ ನಮ್ಮ ಅಪ್ಪ ಅಮ್ಮಂಗೂ ಗೊತ್ತಿರುತ್ತೆ. ಅವ್ರು ಫಂಕ್ಷನ್ಸ್ಗೆ ಹೋದಾಗ ಕೇಳಿರ್ತಾರೆ ಏನು ಮಾಡ್ತಿದ್ದಾರೆ ಹಿಂಗೆ. ಅವರು ಹೇಳಿದ್ದಾರೆ ಕಷ್ಟಪಟ್ಟು, ಬಟ್ ಕಾಲು ಎಳೆಯೋರು ಇರ್ತಾರಲ್ಲ ಸರ್. ಯಜಮಾನಗೆ ಆಯ್ಕೆ ಆದಾಗ ಮನೆಯವರ ಸಂಭ್ರಮ ಹೇಗಿತ್ತು? ನಾನು ಆ್ಯಕ್ಚುಲಿ ನಮ್ಮಪ್ಪ ನಮ್ಮ ಅಮ್ಮಂಗೆ ಬಿಟ್ಟರೆ ಇನ್ಯಾರಿಗೂ ಹೇಳಿರಲಿಲ್ಲ. ನಮ್ಮ ಅಕ್ಕಂಗೂ ಅಷ್ಟೇ. ಮುಹೂರ್ತ ನಾಳೆ ನವಂಬರ್ 13ಕ್ಕೆ ನಮ್ಮದು ಸೀರಿಯಲ್ ಮುಹೂರ್ತ ಆಗಿತ್ತು. ಅವತ್ತೇ ಫಸ್ಟ್ ಡೇ ಶೂಟ್ ಮಾಡಿದ್ದು. ಅವತ್ತು ಹಿಂದಿನ ದಿವಸ ನಮ್ಮ ಅಕ್ಕಂಗೆ ಹೇಳಿದ್ದು ಮುಹೂರ್ತ ಎಲ್ಲ ಆದಮೇಲೆ. ತುಂಬ ಖುಷಿಪಟ್ಟರು ಸರ್. ಆಮೇಲೆ ನನ್ನ ಪ್ರೋಮೋ ಬರೋ ತನಕ ನನ್ನ ಚೈಲ್ಡ್ಹುಡ್ ಫ್ರೆಂಡ್ಸ್ ಯಾರಿಗೂ ಹೇಳಿರಲಿಲ್ಲ. ಏನೋ ಎಡಿಟಿಂಗ್ ಕಲಿತಾ ಇದ್ದೀನಿ, ಆಮೇಲೆ ಏನೋ ಡಬ್ಬಿಂಗ್ ಮಾಡ್ತಾಯಿದ್ದೀನಿ, ಬರೀ ಅದು ಇದು ಸುಳ್ಳು ಹೇಳ್ಕೊಂಡೇ ಓಡಾಡ್ಬಿಟ್ಟಿದ್ದೀನಿ. ಆಮೇಲೆ 2 ಮಂತ್ಸ್ ಯಾರಿಗೂ ಸಿಕ್ಕಿಲ್ಲ. ಯಜಮಾನ ಸೀರಿಯಲ್ ನಟನೆಯ ಅನುಭವ ಹೇಗಿದೆ? ಈ ಥರ ಒಂದು ದಿವಸ ಯಾವಾಗ ಬರುತ್ತೆ ಅಂತ ಕನ್ಸು ಕಾಣ್ತಿದ್ದವನು ಸರ್ ನಾನು. ಸ್ಟಾರ್ಟಿಂಗ್ ತುಂಬ ಕಷ್ಟ ಆಗ್ತಿದೆ ಆ್ಯಕ್ಚುಲಿ. ತುಂಬ ಬೇಗ ಕಾಲ್ ಶೀಟ್ ಇರುತ್ತೆ, 4 ಗಂಟೆಗೆ ಎದ್ದೇಳಬೇಕು, ಕಾಸ್ಟ್ಯೂಮ್ಸ್ ಪ್ಯಾಕ್ ಮಾಡಬೇಕು. ಸೊ ಇಲ್ಲಿ ನಾನು ಒಬ್ಬನೇ ಇರೋದು. ನಮ್ಮ ಪೇರೆಂಟ್ಸ್ ಎಲ್ಲ ತುಮಕೂರಲ್ಲೇ ಇರೋದು. ಸೊ ಎಲ್ಲ ನಾನು ಒಬ್ಬನೇ. ನಂಗೆ ಊಟ ತಿಂಡಿ ಎಲ್ಲ ನಾನು ತುಂಬ ಚೆನ್ನಾಗಿ ಚಪಾತಿ ಅದು ತುಂಬ ಚೆನ್ನಾಗಿ ಮಾಡ್ತೀನಿ. ಬ್ಯಾಚುಲರ್ಸ್ ಮುಂಚೆಯಿಂದನೂ ಕಲ್ತ್ಕೊಂಡಿದ್ದೆ. ಸೊ ಅದನ್ನು ಮಾಡಿಕೊಂಡು ಮನೆ ಕ್ಲೀನ್ ಮಾಡಿಕೊಂಡು
ಕಾಸ್ಟ್ಯೂಮ್ಸ್ ಪ್ಯಾಕ್ ಮಾಡಿಕೊಂಡು ಅಥವಾ ನಾನು ಕೇರ್ ಮಾಡಬೇಕು ಅದನ್ನೂ ಮಾಡಿಕೊಂಡು ತುಂಬ ಕಷ್ಟ ಆಗುತ್ತೆ. ಬಟ್ ಆ ಕಷ್ಟನ ತುಂಬ ಎಂಜಾಯ್ ಮಾಡ್ತಾ ಇದ್ದೀನಿ. ಈ ಎಂಜಾಯ್ಮೆಂಟ್ಗೋಸ್ಕರ ನಾನು ಇಷ್ಟು ದಿವಸ ಕಾದಿದ್ದು. ಈ ನಿದ್ದೆ ಇಲ್ದಲೆ ಕೆಲಸ ಮಾಡೋದು ಇದು ಸ್ಟ್ರೆಸ್ ಅಲ್ಲ ಸರ್, ಇದು ಖುಷಿಯಿಂದ ಸ್ಟ್ರೆಸ್ ಅದು. ಸಖತ್ ಅಂಡರ್ ಪ್ಲೇ ಮಾಡ್ತಿದ್ದೀರಾ, ಇದೆಲ್ಲ ಬೇಕಿತ್ತಾ ಅನ್ಸಿದ್ಯಾ? ಖಂಡಿತ ಇಲ್ಲ. ನಮ್ಮ ಪೇರೆಂಟ್ಸ್ಗೂ ಇಲ್ಲ, ನನಗೂ ಇಲ್ಲ. ಒಂದು ಆರ್ಟಿಸ್ಟ್ ಆದರೆ ಅವನು ಭಿಕ್ಷುಕನಾರ ಮಾಡಬೇಕು, 1000 ಕೋಟಿ ಆಸ್ತಿ ಇರೋನಾದರೂ ಮಾಡಬೇಕು. ಆರ್ಟಿಸ್ಟ್ ಯಾವ ಪಾತ್ರ ಬಂದರೂ ನಿಭಾಯಿಸೋ ಇದಿರಬೇಕು. ಬಟ್ ನಮ್ಮೂರಲ್ಲಿ ತುಮಕೂರು ಹತ್ರ ನಮ್ಮದು ಬಾಣಾವರ ಅಂತ ಹಳ್ಳಿ. ಸೊ ಅಲ್ಲೊಂದು 2-3 ಜನ ಕೇಳಿದ್ರಂತೆ, ಇಷ್ಟು ಸುಖವಾಗಿ ಬೆಳೆದಿದ್ದ, ಅಂದರೆ ಅಷ್ಟು ಸುಖವಾಗಿ ನೋಡ್ಕೊಂಡಿದ್ರು. ಹಂಗಂತ ನಾವು ಅಷ್ಟು ಶ್ರೀಮಂತರಂತ ಅಲ್ಲ, ಮಿಡಲ್ ಕ್ಲಾಸ್ ಆದರೆ ನಂದು ಲೈಕ್ ಅಂದರೆ ನನ್ನನ್ನು ಅಷ್ಟು ತುಂಬ ಚೆನ್ನಾಗಿ ನೋಡ್ಕೊಂಡಿರೋ ನಮ್ಮ ಪೇರೆಂಟ್ಸು. ಅವ್ರು ಕೇಳಿದ್ರಂತೆ ಲೈಕ್ ಈ ಪ್ರೊಮೋ ನೋಡಿ ಇಷ್ಟು ಚೆನ್ನಾಗೆಲ್ಲ ಬೆಳೆದು ಹಂಗೆಲ್ಲ ಬೈಸ್ಕೊಂಡ ಹಂಗೆ ಅಂತೆಲ್ಲ. ಹರ್ಷ ರಿಯಲ್ ಲೈಫಲ್ಲೂ ರಾಘು ಥರನೇ ಸಾಧನಾ? ನಾನು ಕಂಪ್ಲೀಟ್ ಸೋಷಿಯಲ್ ಮೀಡಿಯಾ ಇಂಟ್ರೋವರ್ಟ್ ಸರ್. ನನಗೆ ತುಂಬ ಜನ ಸ್ಟಾರ್ಟ್ ಮಾಡಿ ಸುಮ್ಮನೆ ಇದ್ದಾಗೆಲ್ಲ ಹೇಳೋರೆ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡು, ನಂಗೆ ದುಡ್ಡು ಬರುತ್ತೆ ಅಂದ್ರೂ ನನಗೆ ಮಾಡೋಕ್ಕೆ ಇಷ್ಟ ಇಲ್ಲ. ನಾನು ದುಡ್ಡುಗೋಸ್ಕರ ಕೆಲಸ ಮಾಡ್ತಿಲ್ಲ, ನನ್ನ ಖುಷಿಗೋಸ್ಕರ ಕೆಲಸ ಮಾಡ್ತಾ ಇರೋದು. ಸೊ ಹಂಗಂತ ಅಂದ್ಬಿಟ್ಟು ಕೆಲವೊಂದೊಂದು ಅದನ್ನು ಸ್ಟಾಪ್ ಮಾಡಿದೆ. ಹಂಗಂತ ಫೋಟೋಸ್ ಹಾಕ್ಬೋದಿತ್ತು, ಬಟ್ ನನಗೇನೋ ಲೈಕ್ ಅಷ್ಟೊಂದು ಆಸಕ್ತಿ ಇಲ್ಲ ಅದ್ರ ಮೇಲೆಲ್ಲ. ಹೌದು, ನಿಜ ಜೀವನದಲ್ಲೂ ನಾನು ಇಷ್ಟೇ ಸಿಂಪಲ್ಲು. ನಂದು ಸರ್ಕಲ್ ಅಷ್ಟೇ, ತುಂಬ ಚಿಕ್ಕ ಸರ್ಕಲ್ಲು ನಂದು. ತುಂಬ ಜನ ಫ್ರೆಂಡ್ಸ್ ಇಲ್ಲ, ತುಂಬ ಜನ ಎಲ್ಲೂ ಆಚೆ ಹೋಗಲ್ಲ. ನಂದಾಯ್ತಾ, ನನ್ನ ಕೆಲಸ ಆಯ್ತಾ, ನನ್ನ ಪಾಡಿಗೆ ನಾನು ಇರ್ತೀನಿ ಅಷ್ಟೇ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.